ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣವನ್ನ ಎಫ್ಐಆರ್ ರದ್ದು ಕೋರಿ ಕೇಳಿದ್ದ ಸಿಟಿ ರವಿಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಟಿ ರವಿ ಹೈಕೋರ್ಟ್ನಲ್ಲಿ ರಿಲೀಫ್ ಅನ್ನು ಪಡ್ಕೊಂಡ್ರು. ಈಗಾಗಲೇ ಬೆಳಗಾವಿಯಿಂದ ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಅಶ್ಲೀಲ ಪದ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರನ್ನ ಬಂಧಿಸಿರುವ ಕ್ರಮ ಕಾನೂನು ಬಾಹಿರ. ಹಾಗಾಗಿ ಸಿಟಿ ರವಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಆದೇಶ ಆಗಿದೆ. ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಪ್ರಕಟ ಮಾಡಿದೆ. ಕಾನೂನು ಬಾಹಿರ ಕ್ರಮ ಇದು ಅಂತ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ನೋಟಿಸ್ ಕೊಡಬೇಕಿತ್ತು. 7 ಅಥವಾ 7 ವರ್ಷಕ್ಕಿಂತ ಕಡಿಮೆ ಇರುವ ಪ್ರಕರಣಗಳ ಮೇಲೆ ಎಫ್ಐಆರ್ ದಾಖಲಾಯಿತು ಅಂತಂದ್ರೆ ಅದಕ್ಕೆ ಮೊದಲು ನೋಟಿಸ್ ಕೊಡಬೇಕು. 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರಿಬೇಕು. ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ ಆಮೇಲೆ ಅವರನ್ನು ಬಂಧಿಸಬೇಕು. ಏಕಾಏಕಿ ಬಂಧಿಸುವ ಕ್ರಮ ಸರಿಯಲ್ಲ ಅಂತ. ಆಗ ಹೆಬ್ಬಾಳ್ಕರ್ ಪರ ವಕೀಲರು ಹೇಳ್ತಾರೆ, ಇಲ್ಲ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. ಆದರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಯಾವುದನ್ನು ಸಲ್ಲಿಕೆ ಮಾಡಲಿಲ್ಲ. ಹಾಗಾಗಿ ನೋಟಿಸ್ ಕೊಟ್ಟಿರೋದು ಇಲ್ಲಿ ಪ್ರೂವ್ ಆಗಿಲ್ಲ. ನೋಟಿಸ್ ಕೊಟ್ಟಿರೋ ವಿಚಾರ ಕೋರ್ಟ್ ಗಮನದಲ್ಲಿಲ್ಲ. ಹಾಗಾಗಿ ಇದು ಕಾನೂನು ಬಾಹಿರ. ತಕ್ಷಣ ಸಿಟಿ ರವಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಸಿಟಿ ರವಿ ಬಿಡುಗಡೆಗೆ ಆದೇಶ ಆಗಿದೆ. ಮೇಜರ್ ಟರ್ನ್ ಅನ್ನ ಪಡಿತಿ ಪ್ರಕರಣ. ಒಂದ್ ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದ್ರೆ ಪ್ರಕರಣವನ್ನೇ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ ಹೈಕೋರ್ಟ್. ಸಿಟಿ ರವಿ ಪ್ರಕರಣದಲ್ಲಿ ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಬೇಕು. ಅವ್ರು ಎಲ್ಲಿದ್ದಾರೆ, ಎಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಅಲ್ಲಿಂದಲೇ ಅವರನ್ನ ರಿಲೀಸ್ ಮಾಡಬೇಕು ಅನ್ನುವ ಆದೇಶ ಪ್ರಕಟ ಆಗಿದೆ. ದಾಖಲಾಗಿದ್ದು 2 ಕಾಯ್ದೆ ಅನ್ವಯ 75 ಮತ್ತು 79 BNS ನ ಕಾಯ್ದೆಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದ್ದು 2 ಪ್ರಕರಣಗಳಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 3 ವರ್ಷ ಮತ್ತು ದಂಡ. 75ಗೂ ಅಷ್ಟೇ, 79ಗೂ ಅಷ್ಟೇ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದ್ದಿದ್ದು 3 ವರ್ಷ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಪ್ರಕಾರ, ಹಲವು ಜಡ್ಜ್ಮೆಂಟ್ಗಳ ಪ್ರಕಾರ ಕೇವಲ ಒಂದು ಪ್ರಕರಣ ಅಲ್ಲ, 7 ಅಥವಾ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಮಾಣ ಇರುವ ಯಾವುದೇ ಸೆಕ್ಷನ್ನಲ್ಲಿ ಕೇಸ್ ದಾಖಲಾಯಿತು ಅಂತಂದ್ರೆ ಮೊದಲಿಗೆ ಅವರಿಗೆ ನೋಟಿಸ್ ಕೊಡಬೇಕು. 41A ಅಡಿಯಲ್ಲಿ ನೋಟಿಸ್ ಕೊಟ್ಟು ನಿಮ್ಮ ಮೇಲೆ ಈ ರೀತಿ ಒಂದು ಆರೋಪ ಕೇಳಬಂದಿದೆ, ಆ ಆರೋಪಕ್ಕೆ ನಿಮ್ಮ ಸ್ಪಷ್ಟೀಕರಣ ಏನು, ವಿಚಾರಣೆ ಇದೆ, ವಿಚಾರಣೆಗೆ ಬನ್ನಿ ಅಂತ ಮೊದಲಿಗೆ ಅವರನ್ನು ಕರಿಬೇಕು. ಆಮೇಲೆ ವಿಚಾರಣೆ ಮಾಡೋದು ಮತ್ತೊಂದು ಮಗದೊಂದು ನಡಿಬೇಕು. ಒಂದು ವೇಳೆ ವಿಚಾರಣೆ ಆಗಿಲ್ಲ, ವಿಚಾರಣೆಗೆ ಬರಲ್ಲ ಅಂತಂದ್ರೆ ಆಮೇಲೆ ಅವರನ್ನ ಅರೆಸ್ಟ್ ಮಾಡಬೇಕು. ಆದರೆ ವಿಚಾರಣೆಗೆ ಕರೆದಾಗ ತನಿಖೆಗೆ ಹಾಜರಾಗಬೇಕು. ಪ್ರಕರಣ ರದ್ದಿಲ್ಲ. ಆದರೆ ತಕ್ಷಣ ಸಿಟಿ ರವಿ ಅವರನ್ನ ಬಿಗ್ ರಿಲೀಫ್ ಅನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಬಿಡುಗಡೆ ಆಗಬೇಕು, ಎಲ್ಲಿದ್ದಾರೋ ಅಲ್ಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ತತ್ಕ್ಷಣವೇ ಸಿಟಿ ರವಿ ಅವರನ್ನ ಮಾರ್ಗ ಮಧ್ಯದಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ, ಅಲ್ಲಿಯೇ ಅವರನ್ನ ರಿಲೀಸ್ ಮಾಡಬೇಕು ಅನ್ನುವ ಆದೇಶ ಪ್ರಕಟ ಆಗಿದೆ. ಸಂದೇಶ್ ಚೌಟಾ ಸಿಟಿ ರವಿ ಪರ ವಾದ ಮಂಡಿಸಿದ್ರು. ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಆಗಬೇಕು, ಅರೆಸ್ಟ್ ಮಾಡಿರೋದು ಸರಿಯಲ್ಲ. ಆದರೆ ಸಿಟಿ ರವಿ ಈ ವಿಚಾರದ ತನಿಖೆಗೆ ಸಹಕಾರ ಕೊಡಬೇಕು. ಯಾವಾಗ ಕರೆದ್ರು, ಯಾವಾಗ ತನಿಖೆಗೆ ಕರೆದ್ರು ಕೂಡ ಆಗ ತನಿಖೆಗೆ ಸಿಟಿ ರವಿ ಹಾಜರಾಗಬೇಕು ಅನ್ನುವ ಬಿಗ್ ರಿಲೀಫ್ ಸಿಟಿ ರವಿ ಅವ್ರಿಗೆ ಸಿಕ್ಕಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಪ್ರಕರಣದ ರದ್ದು ಕೋರಿದ್ದಂತಹ ಅರ್ಜಿ ಅದು. ಬಿಡುಗಡೆ ಅವರನ್ನ ಬಂಧಿಸಿರೋದು ಕಾನೂನು ಬಾಹಿರ, ಅರೆಸ್ಟ್ ಮಾಡಿರೋದೇ ಕಾನೂನು ಬಾಹಿರ ಅನ್ನೋ ವಾದವನ್ನ ಸಂದೇಶ್ ಚೌಟಾ ಹೈಕೋರ್ಟ್ನಲ್ಲಿ ಬಹಳ ಪ್ರಮುಖವಾಗಿ ಮಂಡನೆ ಮಾಡಿದ್ರು. ಆ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ತನಿಖೆಗೆ ಸಹಕರಿಸಬೇಕು ಅನ್ನುವ ಷರತ್ತಿನ ಜೊತೆಗೆ ಸಿಟಿ ರವಿ ಅವರ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನ ಪ್ರಕಟ ಮಾಡಿದೆ. ಸೊ ಸಿಟಿ ರವಿ ಅರೆಸ್ಟ್ ಆದ 24 ಗಂಟೆಯ ಒಳಗೆ ರಿಲೀಸ್ ಆಗ್ತಿದ್ದಾರೆ. ಸದ್ಯ ಅವರು ಬೆಳಗಾವಿಯಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಅವ್ರ ಜೊತೆಗೆ ಅವ್ರ ಹಿಂದೆನೆ ಬಿಜೆಪಿ ನಾಯಕರುಗಳು ಆರ್ ಅಶೋಕ್, ವಿಜೇಂದ್ರ ಸೇರಿದಂತೆ ಬಹುತೇಕ ನಾಯಕರುಗಳು ಅವ್ರ ಕಾರುಗಳನ್ನು ಫಾಲೋ ಮಾಡ್ತಿದ್ದಾರೆ. ಈಗ ಪೊಲೀಸ್ ವಾಹನದಿಂದ ಸಿಟಿ ರವಿಯನ್ನು ಇಳಿಸ್ತಾರೆ. ಇದ್ಯಾವುದೋ ಒಂದು ವಾಹನಕ್ಕೆ ಸಿಟಿ ರವಿ ಹೊತ್ಕೊಂಡು ಬರ್ತಾರೆ. ಸಿಟಿ ರವಿ ಅವರನ್ನ ಬಂಧಿಸಿರುವ ಕ್ರಮ ಕಾನೂನು ಬಾಹಿರ. ಬಂಧನ ಮಾಡುವ ಅವಕಾಶ ಇಲ್ಲ. ನೋಟಿಸ್ ಕೊಡಬೇಕು, ವಿಚಾರಣೆ ಕರಿಬೇಕು. ವಿಚಾರಣೆಗೆ ಬರದೇ ಇದ್ರೆ, ನೋಟಿಸ್ಗೆ ಮಾನ್ಯತೆ ಕೊಡಲಿಲ್ಲ ಅಂದ್ರೆ ಆಮೇಲೆ ಅರೆಸ್ಟ್ ಆಗಬೇಕು ಅನ್ನುವ ನಿಯಮದ ಅನ್ವಯ ಸಿಟಿ ರವಿ ಅವರನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಪ್ರಕಟ ಮಾಡಿದೆ.
ಸಿಟಿ ರವಿ ಪ್ರಕರಣದಲ್ಲಿ ಏನೇನು ಆಗುತ್ತೆ, ಇವತ್ತು ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ನಾಳೆ ಶನಿವಾರ ಭಾನುವಾರ ಸಿಟಿ ರವಿ ಜೈಲಲ್ಲಿ ಇರಬೇಕಾಗತ್ತೆ ಅನ್ನುವಂತೆಲ್ಲ ಲೆಕ್ಕಾಚಾರಗಳಿದ್ದು. ಆದರೆ ಹೈಕೋರ್ಟಿಗೆ ರಿಲೀಫ್ ಕೊಟ್ಟಿದೆ. ಸಿಟಿ ರವಿ ಅವರನ್ನ ಬಂಧಿಸಿರುವಂತಹ ನಡೆ ಸರಿಯಲ್ಲ, ಅವರನ್ನು ಬಿಡುಗಡೆ ಮಾಡಬೇಕು ಮತ್ತು ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಣೆ ಇದ್ರೆ ಆ ವಿಚಾರಣೆಗೆ ಹಾಜರಾಗಬೇಕು ಮತ್ತು ಈ ಪ್ರಕರಣದ ತನಿಖೆ ಮುಂದುವರಿಲಿ. FIR ರದ್ದು ಮಾಡಲ್ಲ ಅಥವಾ ಈ ಪ್ರಕರಣವನ್ನೇ ರದ್ದು ಮಾಡಲ್ಲ, ಆದರೆ ಬಂಧಿಸಿರೋ ಕ್ರಮ ಸರಿಯಲ್ಲ. ಹಾಗಾಗಿ ಅವರನ್ನ ಈ ಕ್ಷಣವೇ ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಸಚಿವ ಲಕ್ಷ್ಮಿ ವಿರುದ್ಧ ಸಿಟಿ ರವಿ ಬಳಸಿರುವ ಅಶ್ಲೀಲ ಪದಗಳು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರನ್ನು ನಿನ್ನೆ ಸುಮಾರು 6:30ರಿಂದ 6:45 ಸುಮಾರಿಗೆ ಅರೆಸ್ಟ್ ಮಾಡಿ ಪೊಲೀಸರು ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ರಾತ್ರಿ ಖಾನಾಪುರ ಸ್ಟೇಷನ್ ಕರ್ಕೊಂಡು ಹೋದ್ರು. ಅಲ್ಲಿ ಖಾನಾಪುರ ಸ್ಟೇಷನಲ್ಲಿ ಅವ್ರ ಮೇಲೆ ಹಲ್ಲೆ ಆಯಿತು ಅನ್ನೋ ಆರೋಪ ಇದೆ. ಅದಾದ್ಮೇಲೆ ರಾತ್ರಿ ಇಡೀ ಅವರನ್ನ ಬೆಳಗಾವಿಯ ಸುತ್ತಮುತ್ತ ಸುತ್ತಾಡಿಸ್ಬಿಟ್ರು. ಎಲ್ಲ ಒಂದ್ ಕಡೆ ಕೂರೋದಕ್ಕೆ ಬಿಟ್ಟಿಲ್ಲ ಅಥವಾ ಯಾವುದೋ ಒಂದು ಸ್ಟೇಷನಲ್ಲಿ ರೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ನಡುವೆ ಪೊಲೀಸರು ನನ್ನನ್ನು ಎನ್ಕೌಂಟರ್ ಮಾಡೋ ಪ್ರಯತ್ನ ಮಾಡಿದ್ರು. ನನ್ನನ್ನೆಲ್ಲ ಕರ್ಕೊಂಡೋಗಿ ನಿಲ್ಲಿಸಿದ್ರು. ನಿರ್ಜನ ಪ್ರದೇಶದಲ್ಲಿ ವಾಹನಗಳನ್ನು ನಿಲ್ಲಿಸಿದ್ರು. ನನಗೆ ಜೀವ ಬೆದರಿಕೆ ಇದೆ, ಪೊಲೀಸರು ಯಾರ್ದೋ ಒತ್ತಡದ ಮೇಲೆ ಕೆಲಸ ಮಾಡ್ತಿದ್ದಾರೆ ಅನ್ನುವ ಎಲ್ಲ ಆರೋಪಗಳನ್ನು ಸಿಟಿ ರವಿ ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದಲ್ಲೇ ಮಾಡಿದ್ರು. ಈಗ ಪೊಲೀಸರ ಬಂಧನದ ಕ್ರಮ ಸರಿ ಇಲ್ಲ, ಬಂಧಿಸಬಾರ್ದಿತ್ತು, ನೋಟಿಸ್ ಕೊಡಬೇಕಿತ್ತು, ವಿಚಾರಣೆ ಕರಿಬೇಕಿತ್ತು. ನೋಟಿಸ್ ಕೊಡದೆ ವಿಚಾರಣೆಗೆ ಕರೀದೆ ಬಂಧನ ಮಾಡಿರೋ ಕ್ರಮ ಸರಿಯಲ್ಲ. ಸಿಟಿ ರವಿ ಎಲ್ಲಿದ್ದಾರೋ ಅಲ್ಲೇ ಅವರನ್ನು ಬಿಡುಗಡೆ ಮಾಡಬೇಕು ಮತ್ತು ಸಿಟಿ ರವಿ ಇನ್ನು ಮುಂದೆ ಈ ಪ್ರಕರಣದ ತನಿಖೆ ವಿಚಾರಣೆ ಯಾವಾಗ ಎಲ್ಲೇ ಕರೆದ್ರೂ ಅದಕ್ಕೆ ಹಾಜರಾಗಬೇಕು, ತನಿಖೆಗೆ ಸಹಕಾರ ಕೊಡಬೇಕು ಅನ್ನುವ ಷರತ್ತಿನ ಜೊತೆಗೆ ಸಿಟಿ ರವಿ ಅವರ ರಿಲೀಸ್ಗೆ ಬಿಡುಗಡೆಗೆ ಆದೇಶ ಪ್ರಕಟ ಆಗಿದೆ. ಅದು ಕರ್ನಾಟಕದ ಘನತೆವೆತ್ತ ಹೈಕೋರ್ಟ್ನಲ್ಲಿ. ಸೊ ಇದು ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್. ಸರ್ಕಾರದ ಕ್ರಮವನ್ನ ಖಂಡಿಸ್ತಾ ಇದ್ದ ಬಿಜೆಪಿ ನಾಯಕರಿಗೆ ಸಿಕ್ಕಿರುವ ಮತ್ತೊಂದು ದೊಡ್ಡ ಬಾಣ. ಅಧಿವೇಶನ ಮುಗಿತಾ ಇದ್ದಂಗೆ ಸಿಕ್ತು. ಸಿಟಿ ರವಿ ಅವರನ್ನ ಬಂಧನ ಮಾಡಿರೋದು ರಾಜಕೀಯ ಪ್ರೇರಿತ. ಸಿಟಿ ರವಿ ಅವರನ್ನ ಬಂಧನ ಮಾಡಬಾರ್ದಿತ್ತು ಅನ್ನುವ ಬಿಜೆಪಿಯ ಪ್ರೊಟೆಸ್ಟ್, ಹೋರಾಟ, ಬಿಜೆಪಿ ನಾಯಕರ ಮಾತು ಇವೆಲ್ಲದಕ್ಕೂ ಮನ್ನಣೆ ಸಿಕ್ಕಿದೆ. ಸಿಟಿ ರವಿ ಅವರನ್ನ ಬಂಧನ ಮಾಡುವ ಹಾಗಿರಲಿಲ್ಲ ಅಥವಾ ಬಂಧನ ಮಾಡುವ ಪರಿಸ್ಥಿತಿ ಇರಲಿಲ್ಲ ಅಥವಾ ಅವರ ಮೇಲೆ ದಾಖಲಾಗಿರುವ ಕೇಸು ತತ್ಕ್ಷಣ ಹೋಗಿ ಬಂಧಿಸಬೇಕಾದ ಅನಿವಾರ್ಯತೆಯ ಕೇಸ್ ಆಗಿರಲಿಲ್ಲ ಅನ್ನೋದನ್ನ ಹೈಕೋರ್ಟ್ ಪುನರುಚ್ಚಾರ ಮಾಡಿದೆ. ಯಾಕೆ ಏನು ಅನ್ನೋದನ್ನ ಅವಲೋಕಿಸ್ತಾ ಹೋದ್ರೆ ಸುಪ್ರೀಂ ಕೋರ್ಟ್ ಸೇರಿದಂತೆ ದೇಶದ ವಿವಿಧ ಕೋರ್ಟ್ಗಳ ಹಲವು ಜಡ್ಜ್ಮೆಂಟ್ಗಳಲ್ಲಿ ಉಲ್ಲೇಖ ಆಗಿರೋ ಹಾಗೆ ಯಾವುದೇ ಪ್ರಕರಣ FIR ಅಲ್ಲಿ ದಾಖಲಾಗಿರುವ ಕಲಂ ಅಡಿಯಲ್ಲಿ 7 ವರ್ಷ ಅಥವಾ 7 ವರ್ಷಕ್ಕಿಂತ ಕಡಿಮೆ ಇರುವ ಯಾವುದೇ ಪ್ರಕರಣ, ಶಿಕ್ಷೆ ಪ್ರಮಾಣ ಕಡಿಮೆ ಇರುವ ಯಾವುದೇ ಪ್ರಕರಣ ಇದ್ರೂ ಆರೋಪಿಯನ್ನ ಹೋಗಿ ಏಕಾಏಕಿ ಅರೆಸ್ಟ್ ಮಾಡ್ಕೊಂಡು ಬರೋ ಹಾಗಿಲ್ಲ. 41A ಅಡಿಯಲ್ಲಿ ಅವರಿಗೆ ವಿಚಾರಣೆ ಕರಿಬೇಕು. ಇಂತಿಂಥ ಆರೋಪ ನಿಮ್ಮ ಮೇಲೆ ಕೇಳಿ ಬಂದಿದೆ, ಈ ಆರೋಪಕ್ಕೆ ವಿಚಾರಣೆ ನಡೆಸೋದಕ್ಕೆ ನೀವು ಇಂಥ ಸಮಯ, ಇಂಥ ದಿನ, ಇಂಥ ಜಾಗದಲ್ಲಿ ಹಾಜರಿರಬೇಕು ಅನ್ನುವ ನೋಟಿಸ್ ಸರ್ವ್ ಮಾಡಬೇಕು. ಆ ನೋಟಿಸ್ಗೆ ಒಂದು ವೇಳೆ ಆರೋಪಿ ಬರಲಿಲ್ಲ ಅಥವಾ ನೋಟಿಸನ್ನು ಧಿಕ್ಕರಿಸಿದ್ರು ಅಥವಾ ನೋಟಿಸ್ ಅವರಿಗೆ ತಲುಪ್ತಾ ಇದ್ದಂಗೆ ಅವರು ಕಾಣೆಯಾಗ್ಬಿಟ್ರು ಅಥವಾ ನೋಟಿಸನ್ನು ರಿಸೀವ್ ಮಾಡೋದಕ್ಕೇನೆ ವ್ಯಕ್ತಿ ಸಿಕ್ಕಿಲ್ಲ, ಅಪ್ಸ್ಕೊಂಡಿದ್ದಾರೆ ಅನ್ನೋ ಸಂದರ್ಭ ಬಂದಾಗ ಮಾತ್ರ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ನಿಯಮ, ಕಾನೂನು. ಆ ಕಾನೂನು ಪರಿಪಾಲನೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಸಿಟಿ ರವಿ ಅವರನ್ನ ರಿಲೀಸ್ ಮಾಡುವ ನಿರ್ಧಾರ ಪ್ರಕಟ ಆಗಿದೆ. ಶಿಗ್ಗಾವಿ IB ಇದ್ದಾರೆ. ಶಿಗ್ಗಾವಿ IBಯಲ್ಲೇ ಸಿಟಿ ರವಿ ಇರೋದು. ಸಿಟಿ ರವಿ ಅವರನ್ನ ಶಿಗ್ಗಾವಿಯ IB ಇಂದಲೇ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಶಿಗ್ಗಾವಿ IBಯಲ್ಲೇ ಬಿಜೆಪಿಯ ನಾಯಕರುಗಳು ಬಹಳಷ್ಟು ಜನ ಇದ್ದಾರೆ. ಯಾಕಂದ್ರೆ ಸಿಟಿ ರವಿ ಅವರನ್ನ ಬೆಳಗಾವಿಯಿಂದಲೂ ಕೂಡ ಹಿಂಬಾಲಿಸ್ಕೊಂಡು ಬರ್ತಾ ಇದ್ರು ಬಿಜೆಪಿ ನಾಯಕರು. ಈಗೆಲ್ಲ ಅವರೇ ಅಲ್ಲೇ ಇದ್ದಾರೆ. ಹಾಗಾಗಿ ಸಿಟಿ ರವಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗ್ತಾರೆ. ರಿಲೀಸ್ ಆಗಿ ಅಲ್ಲಿಂದ ಬೆಂಗಳೂರು ಕಡೆಗೋ ಅಥವಾ ಬೇರೆ ಎಲ್ಲ ಅವ್ರ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಸಿಟಿ ರವಿಗೆ ಮತ್ತು ರಾಜ್ಯ ಬಿಜೆಪಿಗೆ ಸಿಕ್ಕಿರುವ ಒಂದು ಬೂಸ್ಟರ್ ಡೋಸ್ ಇದು. ಸಿಟಿ ರವಿ ಬಂಧನ ಕಾನೂನು ಬಾಹಿರ ಅಥವಾ ಕಾನೂನಲ್ಲಿ ಅಷ್ಟು ಅಗತ್ಯತೆ ತೀವ್ರತೆ ಇಲ್ಲದೆ ಬಂಧನ ಆಗಿದೆ ಅನ್ನುವ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರನ್ನ ಈಗ ರಿಲೀಸ್ ಮಾಡೋ ಆದೇಶ ಹೈಕೋರ್ಟ್ನಲ್ಲಿ ಪ್ರಕಟ ಆಗಿದೆ.